ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಿ? ನಾವು ಆರಾಮಿದೆ ನೋಡ್ರಿ. ಇದು ವಿಡಿಯೋ ಮಾಡೂ ಇಲ್ಲಂದ್ರೆ ಒಂದು ತಿಂಗಳಾಯ್ತು ರೀ. ಎಡಿಟ್ ಮಾಡೋಕೆ ಹಂಗೆ ಟೈಮ್ ಇದ್ದಿಲ್ಲ, ನನಗೆ ಟೈಮ್ ಸಿಕ್ಕಿಲ್ಲ. ಯಾಕಂದ್ರೆ ಊರಾಗೆ ಇದ್ದಲ್ರಿ, ಹಾಗಾಗಿ ಟೈಮ್ ಸಿಕ್ಕಿಲ್ಲ ನನಗೆ. ಆಮೇಲೆ ಇಲ್ಲಿ ಮನೆ ಎಲ್ಲ ಸ್ವಚ್ಛ ಮಾಡಿದಾಗೆಲ್ಲ ಟೈಮ್ ಸಿಕ್ಕಿಲ್ಲ ರೀ. ಅದಕ್ಕೆ ಈಗ ಎಡಿಟ್ ಮಾಡ್ಲತ್ತೀನಿ. ನನ್ನ ಮಕ್ಕಳು, ನಮ್ಮ ತಂಗಿ ಮಕ್ಕಳು, ಮಮ್ಮಿ ಎಲ್ಲ ಸೇರಿಕೊಂಡು ನಾವು ಬಸವಕಲ್ಯಾಣಕ್ಕೆ ಬಂದಿದ್ದೇವೆ ರೀ. ನಾವಲ್ಲೇ ಬಸವಕಲ್ಯಾಣದಾಗ ನಿಯರ್ ಇದ್ರೂ ಈ ಸ್ಟ್ಯಾಚು ಎಲ್ಲ ನೋಡೋಕ್ಕಾಗಿಲ್ಲ ನಮಗೆ ಬಸವಣ್ಣಂದ್ರಿ. ಸ್ಕೂಲ್ ಟೈಮ್ನಾಗ ಬಂದಿದ್ದೆವು, ಬಟ್ ಇದೇನು ಇಷ್ಟೊಂದು ಡೆವಲಪ್ ಏನೂ ಆಗಿದ್ದಿದ್ದಿಲ್ಲ ರೀ. ಈ ಸ್ಟ್ಯಾಚುನೂ ಆಗಿದ್ದಿದ್ದಿಲ್ಲ. ಇದು 2010 ಆಗ್ಯದ ಇದು. ಆವಾಗ ಅದಕ್ಕಿಂತ ಹಿಂದೆ ನೋಡಿದ್ದೆವು ನೋಡ್ರಿ. ಭಾಳ ಡೆವಲಪ್ ಮಾಡ್ಯಾರ. ಬಿಸಿಲು ಭಾಳ ಇತ್ತು ರೀ. ಹಾಗಾಗಿ ನಾವೇನು ಮಾಡಿದೆವು, 8:15 ಬಂದಿದ್ದೇವ್ರಿ ಇಲ್ಲಿ. ಜಲ್ದಿ ನೋಡ್ಕೊಂಡು ಹೋಗಮ್ಮಂಥೇಳಿ. ನೋಡ್ರಿ, ಇದು ಏನು ಬಂದವ್ರಿಗೆ ಉಳ್ಕೊಳಕ್ಕೆ ಮಾಡ್ಯಾರೋ ಎಲ್ಲ ಧ್ಯಾನ ಮಾಡಕ್ಕೆ ಮಾಡ್ಯಾರೋ ಗೊತ್ತಿಲ್ಲ ಏನಂಥೇಳಿ. ಎಲ್ಲ ಕ್ಲೋಸ್ ಇದ್ದು ನಾವು ಹೋಗೋ ಟೈಮ್ನಾಗ. ಇಲ್ಲಿ ನೋಡೋ ಪ್ಲೇಸ್ಗಳು ಭಾಳ ಅವ ರೀ, ಬಟ್ ಇದೊಂದೇ ನೋಡ್ಕೊಂಡು ಹೋಗಮ್ಮಂಥೇಳಿ. ಯಾಕಂದರೆ ಬೇಸಿಗೆ ಟೈಮ್ನಾಗ ಇವೆಲ್ಲ ನೋಡೋಕ್ಕಾಗಲ್ಲ ರೀ. ಹಾಗಾಗಿ ಇದೊಂದೇ ಪ್ಲೇಸ್ ನೋಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಬಿಸಿಲು ಭಾಳ ಇತ್ತು. ಹಂಗೆ ಅದೊಂದೇ ನೋಡ್ಕೊಂಡು ಹೋಗಮ್ಮಂಥೇಳಿ ಬಂದಿದೆ ನಾವು. ಆಮೇಲೆ ಇಲ್ಲಿ ನೀಲಕಾಯಿ ಗಿಡ ಮತ್ತು ಮಾವಿನ ಹಣ್ಣಿನ ಗಿಡ ಭಾಳ ಅಂದ್ರೆ ಭಾಳ ಇದ್ದು ರೀ. ಎಲ್ಲ ಕೆಳಗೆ ಇದ್ದು ನೋಡ್ರಿ. ಇದು ಎಂಟ್ರೆನ್ಸ ಕೆಳಗೆ ಈ ಥರ ಬರ್ತದೆ ರೀ. ಪ್ಲೇಸ ಭಾಳ ಅಂದ್ರೆ ಭಾಳ ದೊಡ್ಡದು. ಗಾರ್ಡನ್ ಮಸ್ತ್ ಮಾಡ್ಯಾರ. ಇಲ್ಲ ಕಮಲದ ಹೂ ಬಿಟ್ಟ ನೋಡ್ರಿ ಒಳಗೆ. ಇಲ್ಲಿಂದ ಲೆಫ್ಟ್ ಸೈಡಿಗೆ ಮ್ಯಾಲೆ ಹೋಗ್ಬೇಕು ರೀ. ಅಲ್ಲಿ ಎಲ್ಲ ಸರಿಯಾಗಿ ಮಾಡ್ರಿ. ಮತ್ತು ಮ್ಯಾಲೆಲ್ಲ ನೋಡ್ರಿ, ಇದು ಬಿತ್ತದೆಲ್ಲ ಮಾಡ್ಯಾರ. ಇದು ಭಾಳ ದಿವಸ ಆಯ್ತು ಮಾಡಿರಿ. ನಾವು ಬಸವಕಲ್ಯಾಣಕ್ಕೆ ಹೋಗೋ ಟೈಮ್ನಾಗ ಇದು ಕಾಣಿಸ್ತಿತ್ತು ರೀ. ಈಗೆಲ್ಲ ಗಿಡಗಳು ಮಾಡ್ರೆ ಈಗೆಲ್ಲ ಕಾಣಿಸಲ್ಲ, ಬಟ್ ಮೊದಲು ಕಾಣಿಸ್ತಿತ್ತು ನೋಡ್ರಿ. ಇವೆಲ್ಲ ಸರಿಯಾಗಿ ಮಾಡಿಟ್ರಿ ಎಲ್ಲ. ನಮ್ಗೆ ಈಗಿನ ಕಾಲದಾಗೆಲ್ಲ ಇವೆಲ್ಲ ಏನೂ ಮಾಡಲಾಗ್ಯಾರ, ಕಮ್ಮಿ ಆಗ್ಯಾವೆಲ್ಲ ರೀ. ಮಾಡ್ಲತ್ತಾರ ಬಟ್ ಕಮ್ಮಿ. ಹಿರಿಯರೆಲ್ಲ ಕುಂತು ಮಾತು ಹೇಳೋದಾಗಲಿ, ಆಮೇಲೆ ಅಂಗಡಿಗೆ ಹೋಗೋದು, ಕಿರಾಣಿ ಅಂಗಡಿ ತೊಗೊಂಬರೋದು, ಆಮೇಲೆ ಇಲ್ಲಿ ಹೂವು ತೊಗೊಂಬಂದಾರ್ರಿ ಆ ಥರದ್ದು. ಆಮೇಲೆ ಗಿಡಗಳು, ಹೂವಿನ ಗಿಡ ಅಂತೂ ಭಾಳ ಅಂದ್ರೆ ಭಾಳ ಇದ್ದು ರೀ. ಅವ್ರು ಆಲ್ರೆಡಿ ಹೇಳೇ ಕಳಿಸಿರು ಎಂಟ್ರೆನ್ಸಲ್ಲೆಲ್ಲ. ಏನಪ್ಪ ಅಂದ್ರೆ ಹೂವಿಗೆ ಒಟ್ಟೆ ಟಚ್ ಮಾಡೋಂಗಿಲ್ಲ, ಫೈನ್ ಹಾಕ್ತೇವೆ ಅಂಥೇಳಿ. ನೋಡ್ರಿ, ಕುಟ್ಟೋದು ಬೀಸೋದೆಲ್ಲ ಮಾಡ್ಯಾರ. ಇದು ಏನಾದ್ರೂ ನನಗೆ ಅಷ್ಟೊಂದು ಗೊತ್ತಿಲ್ಲ ರೀ. ಇಲ್ಲಿ ನೋಡ್ರಿ, ಹಾಲು ಹಿಂಡೋದೆಲ್ಲ ಮಾಡ್ಯಾರ. ಸರಿಯಾಗಿದ್ರಲ್ಲ, ಬಟ್ ಈ ಥರ ತಂತಿ ಹಾಕ್ಯಾರಲ್ರಿ, ಹಾಗಾಗಿ ಮುಂದಿಂದ ವಿಡಿಯೋ ಮಾಡ್ಕೊಳಕ್ಕೆ ಬರಲಾಗಿತ್ತು. ನೋಡಿದ ಕುಂಬಾರು, ಬಡಿಗೆರು ನೋಡಿದ ಬಡಿಗೆ ತಂದು ಮಾಡತ್ತೆ ನೋಡ್ರಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಅಂಗಡಿಗೆ ಇಲ್ಲಿ ತೊಗೊಳಕ್ಕೆ ಬಂದಾರ. ಈ ಥರ ಭಾಳ ಅಂದ್ರೆ ಭಾಳ ಚಂದ ಮಾಡ್ಯಾರೆಲ್ಲ. ಪ್ರತಿಯೊಂದೂ ತೋರಿಸ್ಯಾರ್ರಿ. ಎಷ್ಟಾಯ್ತು ಅಷ್ಟು. ಇದಕ್ಕೆ ಎಂಟ್ರೆನ್ಸ್ ಫೀಸ್ ಒಬ್ರಿಗೆ 20 ರೂಪೀಸ್ ಇತ್ತು ರೀ. ಹುಡುಗರಿಗಾದ್ರೆ ಅಷ್ಟೇ, ಮತ್ತು ದೊಡ್ಡವ್ರಿಗಾದ್ರೆ ಅಷ್ಟೇ. ಆಮೇಲೆ ಇಲ್ಲಿ ಗವಿಗಳನ್ನೂ ಅವ ರೀ. ಇಲ್ಲಿ ನಿಯರ್ ಇರೋರು ಮಿಸ್ ಮಾಡ್ಕೊಬೇಡ್ರಿ, ಬಂದು ನೋಡ್ರಿ. ನಾವೇ ನೋಡ್ಬೇಕಂದ್ರೆ ನಮ್ಗೆ ಇಷ್ಟು ವರ್ಷ ಹಿಡಿತು, ನಮಗೆ ನೋಡೋಕ್ಕಾಗಿಲ್ಲ. ಇದು ನೋಡ್ರಿ, ಎಣ್ಣೆ ತೆಗೋ ಗಾಣ ಅದ. ಏನು ರಿಯಲಾಗಿ ಎತ್ಕೊಳ್ಳವ ಅಂದಂಗೆ ಮಾಡ್ಯಾರ. ಭಾಳ ಚಂದ ಇತ್ತು. ಆಮೇಲೆ ಜನ ಭಾಳ ಇದ್ದಿಲ್ಲ ರೀ, ಶಾಂತ ಇತ್ತು ನೋಡ್ರಿ. ಇವೆಲ್ಲ ಸೇವಂತಿಗೆ ಹೂವು ಹಾಕ್ಯಾರ. ನಮ್ಮ ಕಡೆಲ್ಲ ಸೇವಂತಿಗೆ ಹೂವು ಈ ಥರನೇ ಬೆಳಿತಾವ. ಯಾಕಂದ್ರೆ ಬೆಂಗಳೂರಿನಾಗ ಅಂದ್ರೆ ಸ್ವಲ್ಪ ದೊಡ್ಡ, ಈ ಕಡೆ ಒಂಥರ ಬೆಳಿತಾರೆ, ನಮ್ಮ ಕಡೆ ಒಂಥರ ಬೆಳಿತಾವ. ಫ್ಲವರ್ಸ್ ಎಲ್ಲ ಮಸ್ತ್ ಹಾಕಿರ್ರಿ, ವೆರೈಟಿ ಇದ್ದು ಮ್ಯಾಲೆಲ್ಲ. ಬಸವಣ್ಣನವ್ರದ್ದು ಎಷ್ಟಾಯ್ತು ಅಷ್ಟು ಹಿಸ್ಟ್ರಿ ಅವ್ರದ್ದು ತೋರ್ಸೋಕೆ ಟ್ರೈ ಮಾಡ್ಯಾರ್ರಿ. ಭಾಳ ಚಂದ ಮಾಡ್ಯಾರ. ಇದು ನೋಡ್ರಿ, ಇದು ಹಗ್ಗ ಹೊಸಿಲತ್ತಾರ. ಈಗಿನ ಕಾಲದಾಗ ಯಾರೂ ಹೊಸಲಾಗ್ಯಾರ್ರಿ, ಎಲ್ಲ ರೆಡಿಮೇಡ್ ಬಂದವ. ಆಮೇಲೆ ಇದು ರಾಶಿ ಮಾಡೋದು,
ಕುರಿ ಕೋಳಿ ದನಗಳೆಲ್ಲ ಅಲ್ಲೇ ಇಟ್ಕೊಂಡು ಎಲ್ಲ ರಾಶಿ ಮಾಡತ್ತಾರ ನೋಡ್ರಿ. ಅಷ್ಟು ಬಿಸಿಲಿದ್ರೂ ಅಲ್ಲಿ ಒಂಥರ ಶಾಂತಾಗಿ ಗಿಡಗಳು ಮಸ್ತ್ ಇದ್ರು, ಹಾಗಾಗಿ ಅಲ್ಲೇ ಕೂಡ್ಬೇಕಂತ ಅನಿಸ್ಲತ್ತಿತ್ತು. ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ಮಸ್ತ್ ಮಾಡ್ಯಾರ್ರಿ. ಕೆಳಗೊಂದು ಸ್ವಲ್ಪ ಮಾಡಿರ್ರಿ, ಮತ್ತು ಈಗ ಮ್ಯಾಲೂ ಸ್ವಲ್ಪ ಈ ಥರ ಸ್ಟ್ಯಾಚುಗಳು ಹಾಕ್ಯಾರ. ಆಮೇಲೆ ಹರಳಯ್ಯನವರು ಚಪ್ಪಲ್ ಮಾಡಿಕೊಟ್ರಲ್ರಿ, ಅದನ್ನು ಮಾಡ್ಯಾರ ನೋಡ್ರಿ. ಇದು ಮಾಡೋದದ ರೀ. ಆಮೇಲೆ ನೆಕ್ಸ್ಟ್ ಪಿಕ್ಚರ್ ಬಂದು ಅವರು ತಂದು ಕೊಟ್ಟಿಂದ ನೋಡ್ರಿ ಕೈಲಿ. ಫ್ರೆಂಡ್ಸ್, ಇವರು ಮರಾಠಿ ಮಾತಾಡ್ತಾರೆ, ಹಂಗಾಗಿ ಕನ್ನಡ ಸ್ವಲ್ಪ ಕ್ಲೀನಾಗಿ ಬರಲ್ಲ. ನಿನ್ಗೆ ಇಷ್ಟ ಆಯ್ತು? ಬರ್ರಿ ನೀವು ಬಂದು ನೋಡ್ಕೊಂಡು ಹೋಗ್ರಂತ ಹೇಳು. ನೋಡ್ಕೊಂಡು ಹೋಗ್ರಿ. ಇವ ನಮ್ಮ ತಂಗಿದು ಸಣ್ಣ ಮಗ ರೀ. ನೀವು ವಿಡಿಯೋ ಬರೋದು ಭಾಳ ಇಷ್ಟ ಇವನಿಗೆ. ಮರಾಠಿ ಮಾತಾಡ್ತಾರೆ, ಹಂಗಾಗಿ ಸ್ವಲ್ಪ ಅಷ್ಟೊಂದು ರೀ ಹೊಡೆದು ಇಂಥವೆಲ್ಲ ಸ್ವಲ್ಪ ಚಂದ ಬರಲ್ಲ ಮಾತಾಡಕ್ಕೆ. ಹೆಂಗೆ ಕಾಣಿಸ್ತಿದ್ದೀನಿ ಹೇಳ್ರಿ ಫ್ರೆಂಡ್ಸ್, ಇವತ್ತು ಡ್ರೆಸ್ ಹೆಂಗೆ ಕಾಣುತ್ತೋ ಅಂತ ಹೇಳಿ ನೋಡ್ರಿ. ಫುಲ್ ಮ್ಯಾಲೆ ಬಂದ್ರೆ ಈ ಥರ ಕಾಣಿಸ್ತದ. 108 ಅಡಿ ಹೈಟ್ ಅದ ರೀ ಇದು ಬಸವಣ್ಣನವ್ರ ಸ್ಟ್ಯಾಚು. ಇಷ್ಟು ಹತ್ತಿರದಿಂದ ಎಲ್ಲ ಹೋಗಿಲ್ರು ನೋಡಕ್ಕೆ. ಆಮೇಲೆ ಅದಿಷ್ಟು ನೋಡಿಕೊಂಡು ಬಂದೆವು. ಇಲ್ಲಿ ಅನ್ನದಾಸೋಹ ಅದ ರೀ. ಏನಪ್ಪ ಅಂದ್ರೆ ಸ್ಕೂಲ್ ಅದ ಇಲ್ಲಿ, ಮತ್ತು ಅಲ್ಲೇನು ಅನ್ನದಾಸೋಹ ಅದ ನೋಡ್ರಿ. ಈಗ ಇಲ್ಲಿ ಎಷ್ಟು ನೀಟಾಗಿ ಮಾಡಿಟ್ರ ನೋಡ್ರಿ. ಎದುರುಗಡೆ ನೋಡಿದ್ರೆ ಈ ಥರ ಕಾಣಿಸ್ತಾರ್ರಿ. ಇದು ಕಟ್ಟಿ 16 ವರ್ಷ ಆಯ್ತು ರೀ. ಏನಾಗ್ಯದ ಅಂತಂದ್ರೆ ಈಗ ಮಳೆ ಎಲ್ಲ ಬಿದ್ದೆಲ್ಲ ಸ್ವಲ್ಪ ತಲೆ ಮೇಲೆಲ್ಲ ವೈಟ್ ಥರ ಆಗ್ಯದ, ಅಂದ್ರೆ ಪೇಂಟ್ ಒಂದು ಸ್ವಲ್ಪ ಹೋಗ್ಯದ್ರಿ ನೋಡ್ರಿ. ಅಲ್ಲೇ ಜೇನು ಹತ್ಯದ ಕೈ ಬಲ್ಲಿ. ಫುಲ್ ಒಂದು ರೌಂಡ್ ಮಾಡೀನಿ ರೀ ವಿಡಿಯೋ. ನೀಟಾಗಿ ರಿಯಲಾಗಿ ಏನು ಬಂದು ಕುಂತಾರಂತ ಅನ್ನಿಸ್ತದ, ಅಷ್ಟು ಚಂದ ಆಗ್ಯದ. ಆಮೇಲೆ ಗಾರ್ಡನ್ ಅಂದ್ರೆ ಭಾಳ ಇಷ್ಟ ಆಯ್ತು ನನಗೆ. ಇಷ್ಟು ಮಸ್ತ್ ಮಾಡ್ಯಾರ. ಒಂದ್ಸರಿ ಹೋಗಿ ಬರ್ರಿ ನೀವು. ಇದೆಲ್ಲ ನೋಡಿಕೊಂಡು ಮನೆಗೆ ಬಂದೇವ್ರಿ. ಮನೆಗೆ ಬಂದಮೇಲೆ ನಮ್ಮ ತಮ್ಮ ಪಾನಿಪುರಿ ತೊಗೊಂಬಂದಿದ್ದ. ಇಲ್ಲಿನ ಥರ ಪಾನಿಪುರಿ ಬೆಂಗಳೂರಿನಾಗ ಸಿಗಲ್ರಿ, ಭಾಳ ಮಿಸ್ ಮಾಡ್ಕೊತೇವು. ಹಾಗಾಗಿ ಬಂದಾಗ ತರ್ಸ್ಕೊಂಡು ತಿಂತೇವೆ. ಮತ್ತು ಇಲ್ಲ ಅಂತಂದ್ರೆ ನಾವು ಬಸವಕಲ್ಯಾಣಕ್ಕೆ ಹೋದಾಗ ಅಲ್ಲಿ ಹೋಗಿ ತಿಂದು ಬರ್ತೇವ್ರಿ. ನಮ್ಮ ತಂಗಿ ನೋಡ್ರಿ ಪಾನಿಪುರಿ ನೀರು ಕುಡ್ಲತ್ತಾಳೆ ಇನ್ನು, ಮಸ್ತಿದ್ದು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್. ಬಾಯ್.